ಸಂಖ್ಯಾಶಾಸ್ತ್ರ ಈ ವಿಷಯದಲ್ಲಿ ಹಿಂದಿನ ತರಗತಿನಲ್ಲಿ ನಾವೇನ್ ಕಲ್ತಿದ್ವಿ ಅಂತ ಹೇಳಿದ್ರೆ, ಈ ರೀತಿ ಕೋಷ್ಟಕವನ್ನು ಕೊಟ್ಟಾಗ ಇದಕ್ಕೆ ನಾವು ಹಿಸ್ಟೋಗ್ರಾಮ್ ಅಂತ ಹೇಳಿದ್ರೆ ಆಯತ ಚಿತ್ರವನ್ನು ರಚಿಸ್ತಿದ್ವಿ. ಅದೇ ರೀತಿ ಬಾರ್ ಗ್ರಾಫ್ ಅಂದ್ರೆ ಸ್ತಂಭ ಲೇಖದ ರಚನೆ ಮಾಡ್ತಿದ್ವಿ. ಮತ್ತೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಆವೃತ್ತಿ ಬಹುಭುಜಾಕೃತಿಗಳನ್ನು ರಚಿಸ್ತಿದ್ವಿ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಕರ್ವ್ಸ್ ನಾವು ಬಿಡಿಸ್ತಿದ್ವಿ. ಈಗ 10ನೇ ತರಗತಿನಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಈ ಕೋಷ್ಟಕ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ಅವ್ರು ಪಡೆದಿರುವ ಅಂಕಗಳು. ಏನ್ ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ 10 ಅಂಕಗಳನ್ನು ಪಡೆದಿದ್ದಾನೆ, ಇನ್ನೊಬ್ಬ 20 ಅಂಕಗಳನ್ನು ಪಡೆದಿದ್ದಾನೆ, 3 ಜನ 36 ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ 4 ಜನ 40 ಅಂಕಗಳು, 3 ಜನ 50 ಅಂಕಗಳು, ಇಬ್ಬರು 56, 4 ಜನ 60, 4 ಜನ 70, ಒಬ್ಬರು 72 ಅಂಕ, ಇನ್ನೊಬ್ಬರು 80 ಅಂಕಗಳನ್ನು ಪಡೆದಿದ್ದಾರೆ. ನಾವೇನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ. ಈ ಕೋಷ್ಟಕದಲ್ಲಿರುವ ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿನ ನಾವಿಲ್ಲಿ ಕಂಡುಹಿಡಿತೀವಿ. ಇದೊಂದು ಈಸಿ ವಿಧಾನ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಈ FI ವ್ಯಾಲ್ಯೂಸ್ ಇದೆ ಅಲ್ಲ, ಈ FI ವ್ಯಾಲ್ಯೂಸ್ XI ವ್ಯಾಲ್ಯೂಸ್ ನ ನಾವು ಗುಣಿಸ್ತೀವಿ. ಅದಕ್ಕಿಂತ ಮುಂಚೆ ಈ ಪಡೆದಿರುವ ಅಂಕಗಳಿದೆಯಲ್ಲ 10, 20, 36, 40, 50 ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಬ್ಸರ್ವೇಷನ್ಸ್ ಅಂತ ಕರಿತೀವಿ, ಅಂದ್ರೆ ಪ್ರಾಪ್ತಾಂಕಗಳು ಅಂತ ಕರಿತೀವಿ. ಅದೇ ರೀತಿ ಈ ವಿದ್ಯಾರ್ಥಿಗಳ ಸಂಖ್ಯೆ ಇದೆಯಲ್ಲ 1, 1, 3, 4, 3, 2 ಈ ರೀತಿ ಇದನ್ನ ನಾವು ಆವೃತ್ತಿಗಳು ಅಂತ ಕರಿತೀವಿ, ಅಂತ ಹೇಳಿದ್ರೆ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ. ನೆಕ್ಸ್ಟ್ FI ನ XI ಗೆ ಗುಣಿಸ್ತೀವಿ. ಎಂತ ಮಾಡ್ತೀವಿ ಅಂದ್ರೆ FI ನ XI ಗುಣಿಸ್ತೀವಿ. ಯಾಕೆ ಅಂತ ಹೇಳಿದಾಗ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನೋ 10 ಮಾರ್ಕ್ಸ್ ಪಡೆದಿದ್ದಾನೆ, 3 ವಿದ್ಯಾರ್ಥಿಗಳು 36 ಮಾರ್ಕ್ಸ್ ಅಂತ ಹೇಳಿದ್ರೆ ಈ ಮೂವರು ಒಟ್ಟು ಎಷ್ಟು ಮಾರ್ಕ್ಸ್ ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳಕ್ಕೆ ಇಲ್ಲಿ ಒಬ್ಬ ವಿದ್ಯಾರ್ಥಿ 10 ಮಾರ್ಕ್ಸ್, ಇನ್ನೊಬ್ಬ 20 ಮಾರ್ಕ್ಸ್, 3 ಜನ ಪಡೆದಿರುವ ಒಟ್ಟು ಅಂಕಗಳೆಷ್ಟು ಅಂತ ಹೇಳಿದ್ರೆ 108. 4 ವಿದ್ಯಾರ್ಥಿಗಳಿದ್ದಾರೆ, 4 ಜನ 40 ಅಂಕಗಳು ಪಡೆದಿರ್ತಾರೆ ಅಂತ ಹೇಳಿದ್ರೆ ಒಟ್ಟು 160 ಅಂಕಗಳು ಪಡೆದಿರ್ತಾರೆ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ FI XI ನ ನಾವು ಕಂಡುಹಿಡಿಬೇಕು. ನಾವಿಲ್ಲಿ ನೋಡಿದಾಗ 150, 112, 240, 280, 72 ಮತ್ತೆ 80. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಅವರು ಪಡೆದಿರುವ ಒಟ್ಟು ಅಂಕಗಳೆಷ್ಟು ಅಂತ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 1 + 1 + 3 + 4 + 3 + 2 + 4 + 4 + 1 + 1 ಅಂದ್ರೆ ಒಟ್ಟು 24 ಜನ ವಿದ್ಯಾರ್ಥಿಗಳು. ಇಲ್ಲಿ ಈ ಸಿಗ್ಮಾ ಸಿಂಬಲ್ ಏನ್ ಅರ್ಥ ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆನ ತೋರಿಸುತ್ತೆ. ಸಿಗ್ಮಾ FI ಅಂತ ಹೇಳಿದ್ರೆ ಒಟ್ಟು ವಿದ್ಯಾರ್ಥಿಗಳು. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸಿಗ್ಮಾ FI ನ ಕಂಡುಹಿಡಿತೀನಿ. ಎಷ್ಟಿದೆ ಅಂತ ಹೇಳಿದ್ರೆ 1232. ಈ 24 ಜನ ವಿದ್ಯಾರ್ಥಿಗಳು ಏನಿದಾರೋ ಇವರು 1232 ಮಾರ್ಕ್ಸ್ ಅನ್ನ ಒಟ್ಟಾಗಿ ಪಡೆದುಕೊಂಡಿರ್ತಾರೆ ಅಂತ ಹೇಳಿದ್ರೆ ಟೋಟಲ್ ಮಾರ್ಕ್ಸ್ 1232 ಆಗುತ್ತೆ. ನೆಕ್ಸ್ಟ್ ಸರಾಸರಿನ ಕಂಡುಹಿಡಿಯಕ್ಕೆ ಏನ್ ಸೂತ್ರ ಅಂತ ಹೇಳಿದ್ರೆ x ಬಾರ್ = ಸಿಗ್ಮಾ FI XI / ಸಿಗ್ಮಾ FI ಅಂತ ಆಗುತ್ತೆ. x ಬಾರ್ ನ ನಾವು ಸರಾಸರಿ ಅಂತ ಹೇಳ್ತೀವಿ. x ಬಾರ್ ಏನ್ ಅರ್ಥ ಮಾಡಿಸುತ್ತೆ ಅಂತ ಹೇಳಿದ್ರೆ ಸರಾಸರಿ ಅಂತ ಹೇಳ್ತೀವಿ x ಬಾರ್ ನ. ಈಗ ವ್ಯಾಲ್ಯೂಸ್ ಹಾಕೋಣ. x ಬಾರ್ = 1232 ಅಂತ ಹೇಳಿದ್ರೆ 1232. ಅದನ್ನ ನಾವು 24ರಿಂದ ಭಾಗಿಸ್ತೀವಿ. ಭಾಗಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 51.33 ಅಂತ ಬರುತ್ತೆ. ಈ ಸರಾಸರಿನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಿಖರ ಸರಾಸರಿ ಅಂತ ಕರಿತೀವಿ. ನಿಖರ ಸರಾಸರಿ ಯಾಕಂತ ಹೇಳಿದಾಗ ಇಲ್ಲಿ ಒಬ್ಬ ವಿದ್ಯಾರ್ಥಿ ಪಡೆದಿರುವ ನಿಖರವಾದ ಅಂಕವನ್ನು ಕೊಟ್ಟಿರ್ತಾರೆ. ಒಬ್ಬ ವಿದ್ಯಾರ್ಥಿ 10 ಮಾರ್ಕ್ಸೇ ಪಡೆದಿರ್ತಾನೆ, ಒಬ್ಬ 20 ಪಡೆದಿರ್ತಾನೆ. ಈ ರೀತಿ ನಿಖರ ಅಂಕವನ್ನು ಕೊಟ್ಟು ಈ ವಿದ್ಯಾರ್ಥಿಗಳ ಸರಾಸರಿ ಕಂಡುಹಿಡಿ ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ಕಂಡುಹಿಡಿದಿರುವ ಸರಾಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಖರ ಸರಾಸರಿ ಆಗುತ್ತೆ. ಈಗ ಈ ಡೇಟಾನ ನಾನು ಕಂಡೆನ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಇದನ್ನ ಕಡಿಮೆ ಮಾಡ್ತೀನಿ. ಪಡೆದಿರುವ ಅಂಕಗಳನ್ನು ನಾನು ವರ್ಗಾಂತರದಲ್ಲಿ ಬರೀತೀನಿ. ಹೆಂಗೆ ಅಂತ ಹೇಳಿದಾಗ 0 ಇಂದ 20 ಮಾರ್ಕ್ಸ್ ಎಷ್ಟು ಜನ ಪಡ್ಕೊಂಡಿದ್ದಾರೆ? ಹಿಂದೆ ಟೇಬಲ್ ನೋಡಿದಾಗ ಇಬ್ಬರು 0 ಇಂದ 20 ಮಾರ್ಕ್ಸ್ ಪಡ್ಕೊಂಡಿರ್ತಾರೆ. 20 ರಿಂದ 40 ಮಾರ್ಕ್ಸ್ ಎಷ್ಟು ಜನ ಪಡ್ಕೊಂಡಿರ್ತಾರೆ ಅಂದ್ರೆ 7 ಜನ. 40 ರಿಂದ 60 ಮಾರ್ಕ್ಸ್ ಎಷ್ಟು ಜನ ಪಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ 9 ಜನ ಪಡೆದಿರ್ತಾರೆ. ಅದೇ ರೀತಿ 60 ರಿಂದ 80 ಮಾರ್ಕ್ಸ್ ಎಷ್ಟು ಜನ ಪಡೆದಿರ್ತಾರೆ ಅಂತ ಹೇಳಿದ್ರೆ 6 ಜನ ಪಡೆದಿರ್ತಾರೆ. ಈಗ ನಾನೇನ್ ಮಾಡ್ಬೇಕು, ಇಲ್ಲಿ XI ವ್ಯಾಲ್ಯೂಸ್ ಕೊಟ್ಟಿಲ್ಲ. ನೀವು ನೋಡ್ಬೋದು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ. ವರ್ಗಾಂತರ ಅಂತ ಹೇಳಿದ್ರೆ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿದ್ರೆ ಇದು ಆವೃತ್ತಿಗಳು.
FI ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, XI ವ್ಯಾಲ್ಯೂಸ್ ನ ನಾವು ಕಂಡುಹಿಡಿಬೇಕು. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಧ್ಯಮ ಬಿಂದುನ ಕಂಡುಹಿಡಿಬೇಕು. ಮಧ್ಯಮ ಬಿಂದು ಅಂತ ಹೇಳಿದ್ರೆ XI. ಇದನ್ನ ಯಾಕೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಈ ಪ್ರತಿ ವರ್ಗಾಂತರ ಏನಿದೆಯೋ ಇಲ್ಲಿ 0 to 20, 20 to 40, 40 to 60, 60 to 80 ಈ ವರ್ಗಾಂತರವನ್ನು ಪ್ರತಿನಿಧಿಸಕ್ಕೆ ನಮಗೊಂದು ಸಂಖ್ಯೆ ಬೇಕು. ಆ ಸಂಖ್ಯೆನ ನಾವಿಲ್ಲಿ ಕಂಡುಹಿಡಿತೀವಿ. ಅದೇ ಮಧ್ಯಮ ಬಿಂದು. ಇದಕ್ಕೊಂದು ಸೂತ್ರ ಇದೆ. ಏನ್ ಆ ಸೂತ್ರ ಅಂತ ಹೇಳಿದ್ರೆ ಕೆಳಗಿನ ಮಿತಿ ಪ್ಲಸ್ ಮೇಲಿನ ಮಿತಿ ಡಿವೈಡೆಡ್ ಬೈ 2 ಅಂತ. ಕೆಳಗಿನ ಮಿತಿ ಅಂತ ಹೇಳಿದ್ರೆ 0, ಮೇಲಿನ ಮಿತಿ ಅಂತ ಹೇಳಿದ್ರೆ 20. ಇದು ಲೋಯರ್ ಲಿಮಿಟ್ ಆಗುತ್ತೆ, ಇದು ಅಪ್ಪರ್ ಲಿಮಿಟ್. ಇದನ್ನ 2 ಇಂದ ಡಿವೈಡ್ ಮಾಡ್ಬೇಕು. ಏನಾಗುತ್ತೆ 0 ಪ್ಲಸ್ 20/2 ಅಂತ ಹೇಳಿದ್ರೆ 20ನ್ನ ನಾವು 2ರಿಂದ ಭಾಗಿಸ್ತಿದೀವಿ. ಎಷ್ಟು ಬರುತ್ತೆ 10. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ 20 ಪ್ಲಸ್ 40 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಅಂತ ಹೇಳಿದಾಗ 60ನ್ನ 2ರಿಂದ ಭಾಗಿಸ್ತಿದೀವಿ, 30 ಅಂತ ಆಗುತ್ತೆ. ಮೂರನೇದೇನು? ಮೂರನೇದು ನೋಡಿದಾಗ 40 ಪ್ಲಸ್ 60 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. 40 ಪ್ಲಸ್ 60 ಅಂದ್ರೆ 100. 100ನ್ನ 2ರಿಂದ ಭಾಗಿಸಿದಾಗ ನನಗೆ 50 ಅನ್ನೋದು ಬರುತ್ತೆ. ನಾಲ್ಕನೇದು ಏನಾಗುತ್ತೆ ಅಂತ ಹೇಳಿದ್ರೆ 60 ಪ್ಲಸ್ 80 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. 140ನ್ನ ನಾವು 2ರಿಂದ ಭಾಗಿಸಿದಾಗ ನಮ್ಗೆ 70 ಅಂತ ಬರುತ್ತೆ. ಈಗ ಮಧ್ಯಮ ಬಿಂದು ವ್ಯಾಲ್ಯೂಸ್ ಏನಾಗುತ್ತೆ ಅಂತ ಹೇಳಿದಾಗ 10, 30, 50 ಮತ್ತೆ 70 ಅಂತ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಹೇಳ್ದಂಗೆ ಹಿಂದಿನ ಉದಾಹರಣೆ ಹೇಳ್ದಂಗೆ FI ಇಂಟು XI ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ FI ಇಂಟು XI ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದೀನಿ. ಈ ಇಬ್ಬರು ವಿದ್ಯಾರ್ಥಿಗಳು 10 ಅಂಕವನ್ನು ಪಡೆದು, ಒಬ್ಬ ವಿದ್ಯಾರ್ಥಿ 10 ಅಂಕವನ್ನು ಪಡೆದಿದ್ದಾರೆ. ಇಬ್ಬರು ಎಷ್ಟು ಅಂಕಗಳು? ಇಲ್ಲಿ ಇಬ್ರು ಇದ್ದಾರೆ. 2 ಇಂಟು 10 ಅಂತ ಹೇಳಿದ್ರೆ 20 ಅಂತ ಆಗುತ್ತೆ. 7 ಜನ ವಿದ್ಯಾರ್ಥಿಗಳು 30 ಅಂಕಗಳನ್ನ ಪಡೆದಿದ್ದಾರೆ. ಒಟ್ಟು ಎಷ್ಟು ಅಂಕಗಳಾಗುತ್ತೆ ಅಂತ ಹೇಳಿದ್ರೆ 210. ಅದೇ ರೀತಿ 450, ನೆಕ್ಸ್ಟ್ 420. ಈಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ಅವ್ರು ಪಡೆದಿರೋ ಒಟ್ಟು ಮಾರ್ಕ್ಸ್ ನ ನಾವು ಕಂಡುಹಿಡಿದೀವಿ, ಒಟ್ಟು ಅಂಕಗಳನ್ನ. ಇವಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 2 ಪ್ಲಸ್ 7 ಪ್ಲಸ್ 9 ಪ್ಲಸ್ 6 ಅಂತ ಹೇಳಿದ್ರೆ 24. ಇವರು ಪಡೆದಿರುವ ಅಂಕಗಳು, ಒಟ್ಟು ಅಂಕಗಳು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1100 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ಮುಲಾ ಹಾಕ್ತಿವಿ. ಏನ್ ಆ ಫಾರ್ಮುಲಾ ಅಂತ ಹೇಳಿದ್ರೆ x bar is equals to sigma FI XI divided by sigma FI ಅಂತ ಆಗುತ್ತೆ. ವ್ಯಾಲ್ಯೂಸ್ ನಾವು ರೀಪ್ಲೇಸ್ ಮಾಡಿದಾಗ 1100 ಡಿವೈಡೆಡ್ ಬೈ 24 ಅಂತ ಆಗುತ್ತೆ. 1100ನ್ನ 24ರಿಂದ ಭಾಗಿಸಿದಾಗ ನನಗೆ 45.83 ಅಂತ ಸಿಗುತ್ತೆ. ಈ ಸರಾಸರಿನ ನಾನು ಸಮೀಪ ಸರಾಸರಿ ಅಂತ ಕರಿತೀನಿ. ಇದನ್ನ ನಾನು ಸಮೀಪ ಸರಾಸರಿ ಅಂತ ಕರಿತೀನಿ. ಹಿಂದಿನ ಉದಾಹರಣೆಯಲ್ಲಿ ಕಂಡಿಡಿದ್ನಲ್ಲ, ಹಿಂದಿನ ವಿಧಾನ ಏನಿದೆಯಾ ಅದು ನಿಖರ ಸರಾಸರಿ ಅಂತ ಆಗುತ್ತೆ. ಯಾಕೆ ಸಮೀಪ ಸರಾಸರಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಈ ವರ್ಗಾಂತರದ ಒಳಗೆ ಅಂತ ಹೇಳಿದ್ರೆ ಈ ವರ್ಗಾಂತರದೊಳಗೆ ಮಾರ್ಕ್ಸ್ ಇದೆಯಾ, ಇಬ್ಬರು ವಿದ್ಯಾರ್ಥಿಗಳು 0 ಇಂದ 20ರೊಳಗೆ ಎಷ್ಟು ಮಾರ್ಕ್ಸ್ ಬೇಕಾದ್ರೂ ತಗೊಂಡಿರ್ಬೋದು. ನಾವು ಹಿಂದಿನ ಉದಾಹರಣೆ ನೋಡಿದಾಗ ಒಬ್ಬ ವಿದ್ಯಾರ್ಥಿ ಏನಿದಾನೋ ಅವನು ನಿಖರವಾಗಿ 10 ಅಂಕವನ್ನೇ ಪಡೆದಿದ್ದ, 20 ಅಂಕವನ್ನೇ ಪಡೆದಿದ್ದ. ಹಾಗಾಗಿ ಅದು ನಿಖರ ಸರಾಸರಿ ಆಗುತ್ತೆ. ಇಲ್ಲಿ ನೋಡಿದಾಗ 0 ಇಂದ 20ರೊಳಗೆ ಎಷ್ಟು ಬೇಕಾದ್ರೂ ಅಂಕವನ್ನ ಪಡೆದಿರಬಹುದು. ನಾವು ನಿಖರ ಸರಾಸರಿಗೆ ಸಮೀಪದ ಬೆಲೆಯನ್ನು ಕಂಡು ಹಿಡಿದಿರೋದ್ರಿಂದ ಇದು ಸಮೀಪ ಸರಾಸರಿ ಅಂತ ಆಗುತ್ತೆ. ಈ ವಿಧಾನ ಯಾಕೆ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಡೇಟಾ ಕೊಟ್ಟಾಗ ನಾವು ಈ ರೀತಿ ಕಂಡೆನ್ಸ್ ಮಾಡಿ ವರ್ಗಾಂತರದೊಳಗೆ ಬರೆದಾಗ ನಮ್ಮ ಕ್ಯಾಲ್ಕುಲೇಷನ್ಸ್ ಈಸಿ ಆಗ್ತಾ ಹೋಗುತ್ತೆ. ಈಗ ಹೇಳ್ಕೊಟ್ಟಿದ್ದ 2 ವಿಧಾನ ಅರ್ಥ ಆಯ್ತಲ್ಲ. ನಿಮಗೊಂದು ಪ್ರಶ್ನೆ, ಬೋನಸ್ ಪ್ರಶ್ನೆ. ಈ ಪ್ರಶ್ನೆನ ನೀವು ಸಾಲ್ವ್ ಮಾಡಿ ಇದು ಸಮೀಪ ಸರಾಸರಿನಲ್ಲಿ ಉತ್ತರ ಬರುತ್ತಾ ನಿಖರ ಸರಾಸರಿನಲ್ಲಿ ಉತ್ತರ ಬರುತ್ತಾ ಅಂತ ಉತ್ತರ ಕಂಡಿಡಿದು ಕಾಮೆಂಟ್ ಮಾಡಿ.